ಅವನು ಸುಮಾರು 17 ವರ್ಷಗಳ ಕಾಲ JK ಟೈರ್ಸಲ್ಲಿ ಬದಲಿ ಕಾರ್ಮಿಕನಾಗಿ ಅವನ ಕರ್ತವ್ಯವನ್ನು ಮಾಡಿದ್ದಾನೆ. ಈ ಹಿಂದೆ ಸುಮಾರು 9 ದಿನಗಳ ಹಿಂದೆ ಏಕಾಏಕಿ ಕಾರಣಗಳೇ ಇಲ್ಲದೇ ಅವನನ್ನು ಕರ್ತವ್ಯದಿಂದ ತೆಗೆದುಹಾಕಿದ್ದಾರೆ. ಈ ಆಡಳಿತ ಮಂಡಳಿ ಏನಿದೆ, JK ಟೈರ್ಸ್ ಆಡಳಿತ ಮಂಡಳಿ, ಅವರ ಕಿರುಕುಳ, ಏಕಾಏಕಿ ಅವನನ್ನು ಕೆಲಸದಿಂದ ತೆಗೆದುಹಾಕಿದ ಕಾರಣ ಅವನ ಮನನೊಂದು ಅವರ ಕಿರುಕುಳವನ್ನು ತಾಳಲಾರದೇ ಅವನು ನಿನ್ನೆ ದಿನಾಂಕ 4/4/2025 ಅವರ ಮನೆಯಾದಂಥ ಗಾಗೇನಹಳ್ಳಿ ಗ್ರಾಮದಲ್ಲಿ ಅವರ ತಂದೆ ತಾಯಿಗಳಿಗೆ, ಹೆಂಡತಿ ಮಕ್ಕಳಿಗೆ ನಾನು ಫ್ಯಾಕ್ಟ್ರಿ ಹತ್ರ ಹೋಗಿ ಕೆಲಸ ಕೇಳ್ಕೊಂಬರ್ತೀನಿ ಅಂತ ಹೇಳಿ ಬಂದಂಥ ಮಹೇಶ್ನು ಫ್ಯಾಕ್ಟ್ರಿ ಹತ್ರ ಹೋದಂಥ ಸಂದರ್ಭದಲ್ಲಿ ಅವರು ಇನ್ನೂ ಸುಮಾರು ದಿನಗಳ ಕಾಲ ನೀನು ಬರಬೇಡ ಅಂತ ಹೇಳಿ ಕಳಿಸಿದ್ದಾರೆ. ಅವರ ಹೇಳಿಕೆಯ ಇವನು ಮಾನಸಿಕವಾಗಿ ಮನನೊಂದು ಯಾರಿಗೂ ಹೇಳ್ದೇ ಶ್ರೀರಂಗಪಟ್ಟಣ ತಾಲೂಕು ಅರ್ಸಿ ಮಹದೇವಪುರ ಕಾವೇರಿ ನೀರಾವರಿ ಜಲಾಶಯದಲ್ಲಿ ಏನು ಕಾವೇರಿ ಹೊಳೆ ಬರುತ್ತೋ ಅಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅವನ ಆತ್ಮಹತ್ಯೆಗೆ ಯಾರು ಕಾರಣರಾಗಿದ್ದಾರೆ? JK ಟೈರ್ಸ್ ಆಡಳಿತ ಮಂಡಳಿ ಅವರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು. ಅವರ ಕುಟುಂಬದಲ್ಲಿ ಅವರ ಹೆಂಡತಿ ಅಥವಾ ಅವರ ಸಹೋದರರಿಗೆ ಉದ್ಯೋಗವನ್ನು ನೀಡಬೇಕು ಅಂತೇಳಿ ನಾವು ಗ್ರಾಮಸ್ಥರ ಪರವಾಗಿ ಆಗ್ರಹಿಸ್ತೀನಿ. ಇವತ್ತು ಇಲ್ಲಿವರೆಗೆ ನಾವು ನಿನ್ನೆ ಏನು ಅಲ್ಲಿಗೆ ಹೋಗಿ ಮೃತದೇಹ ಹುಡುಕಿ ಸಿಗಲಿಲ್ಲ ಅಂದರೆ ಬೆಳಗ್ಗೆ ಸಿಕ್ಕಿ ಕಂಪ್ಲೇಂಟು ಸಹ ನಾವು ಅರಕೆರೆ ಸ್ಟೇಷನ್ಗೆ ಕೊಟ್ಟಾದಮೇಲೆ ಇಲ್ಲಿಗೆ ತಗೊಂಬಂದು ಪೋಸ್ಟ್ ಮಾರ್ಟಮ್ ಆಗಿದೆ. ಇಲ್ಲಿವರೆಗೆ 2-3 ಗಂಟೆಯಿಂದ ಸತತವಾಗಿ ಅವರನ್ನು ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಇಲ್ಲಿವರೆಗೂ ಬಂದಿಲ್ಲ. ಈ ಒಂದು ತಾತ್ಸಾರ ಮನೋಭಾವ ಹೇಳೋಂಥ ಕಂಪ್ನಿಗೆ ನಮ್ಮೆಲ್ಲರೂ ಎಚ್ಚರಿಕೆಯನ್ನು ಕೊಡಬೇಕು. ಉಗ್ರವಾದಂಥ ಹೋರಾಟ ಮಾಡಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಇನ್ನು ಮುಂದೆ ಯಾವುದೇ ಈ ಥರ ಅನಾಹುತ ಆದರೆ ಆ ಕುಟುಂಬಕ್ಕೆ ತ್ವರಿತಗತಿನಲ್ಲಿ ಬಂದು ಸ್ಪಂದಿಸಬೇಕು ಅನ್ನೋ ಒಂದು ಸಂದೇಶನ ಅವ್ರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮೆಲ್ಲ ಗ್ರಾಮಸ್ಥರು, ಅವ್ರ ಸಂಬಂಧಿಕರು, ಅವ್ರ ಎಂಪ್ಲಾಯಿಗಳು, ಇಲ್ಲಿ ಒಂದು ದೊಡ್ಡ ನೌಕರ ಸಂಘದವರು ಎಲ್ಲ ಪಾಪ ನೆನ್ನೆಯಿಂದನೂ ಬಂದು ಅವ್ರಿಗೆ ಬೆಂಬಲನ ಸೂಚಿಸಿ ನಿಮಗೆಲ್ಲರಿಗೂ ನಾವು ಯಾವುದೇ ಅವನ ಕುಟುಂಬಕ್ಕೆ ನಾವೆಲ್ಲ ನಿಂತಿರ್ತೀವಿ ಜೊತೆಯಲ್ಲಿ. ಯಾವುದೇ ಸಂದರ್ಭದಲ್ಲಿ ಹೋರಾಟ ಆಗಲಿ, ಕಂಪ್ನಿ ವಿರುದ್ಧ ಕಂಪ್ನಿ ಜೊತೆಯಲ್ಲಿ ಎಂಥ ಮಾತುಕತೆನೇ ಆಗಲಿ ನಾವು ಮಾಡ್ತೀವಿ, ನಾವು ನಿಮ್ಮ ಪರ ಇರ್ತೀವಿ ಅಂತ ಒಂದು ಸಂದೇಶನೂ ಕೊಟ್ಟಿದ್ದಾರೆ. ನನ್ನ ಆಗ್ರಹ ಇಷ್ಟೇ, ಈ ಕಂಪ್ನಿಗಳು ದುಡ್ಡು ಮಾಡೋದಕ್ಕೆ ಅಷ್ಟಕ್ಕೆ ಅಲ್ಲ ಇರೋದು. ಈ ಥರ ಅನಾಹುತ ಆದಾಗ ದುಡಿಸ್ಕೊಂಡಿರ್ತಾರೆ 16 ವರ್ಷದಿಂದ. ಆ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಇವು ದುಡಿಮೆನೇ ಮುಖ್ಯ ಅಲ್ಲ. ಆ ಪ್ರಾಣನೂ ಆ ಕಂಪ್ನಿನಲ್ಲಿ ದುಡ್ದಿರ್ತಾನಲ್ಲ, ಅವನಿಗೆ ಒಂದು ಸೌಜನ್ಯಕ್ಕಾದ್ರೂ ಒಂದು ಮಾನವೀಯತೆ ದೃಷ್ಟಿನಲ್ಲಿ ಆ ಕುಟುಂಬಕ್ಕೆ ಗೌರವ ಕೊಡಬೇಕು. ಅವನ ಪ್ರಾಣಕ್ಕೆ ಒಂದು ಬೆಲೆ ಸಿಗಬೇಕು. ಆ ನಿಟ್ಟಿನಲ್ಲಿ ಅವರು ನಡವಳಿಕೆ ಇರಬೇಕು ಅಂತ ನಾನು ಆಗ್ರಹಪಡಿಸ್ತೀನಿ. ಇವತ್ತು JK ಟೈರ್ಸ್ನಲ್ಲಿ ಒಬ್ಬ ಬದಲಿ ನೌಕರನಾಗಿ ಕೆಲಸ ಮಾಡ್ತಿದ್ದಂಥ ಮಹೇಶ ಅಂತ ನಮ್ಮ ಸ್ನೇಹಿತ 16-17 ವರ್ಷದಿಂದ JK ಟೈರ್ಸ್ನಲ್ಲಿ ಕೆಲಸ ಮಾಡ್ತಿದ್ದ. ಮ್ಯಾನೇಜ್ಮೆಂಟ್ನವರು, ಆಡಳಿತ ಮಂಡಳಿಯವರು ಇವತ್ತು ಅವನಿಗೆ ಮಾನಸಿಕವಾಗಿ ಒಂದು 10 ದಿನದಿಂದ ಅವನ್ನ ಕೆಲಸದಿಂದ ತೆಗೆದುಹಾಕಿರೋದ್ರಿಂದ ಅವನು ಜಿಗುಪ್ಸೆಗೊಂಡು ಇವತ್ತು ಇದೇ ಮಹದೇವಪುರ ಅಂತ ಒಂದು ನದಿನಲ್ಲಿ ಹೋಗಿ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾನೆ. ಇದಕ್ಕೆ ಆಡಳಿತ ಮಂಡಳಿಯೇ ನೇರ ಕಾರಣ ಅಂತ ನಾನು ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಏನೇ ಇದ್ದರೂ ಅವ್ರ ಕುಟುಂಬಕ್ಕೆ ಅವನದೊಂದು ಮಗು ಇದೆ, ಒಂದು 4 ವರ್ಷದ ಮಗು. ಅವನ ಹೆಂಡ್ತಿ ಇನ್ನೂ ಚಿಕ್ಕ ಒಂದು 20 ವರ್ಷ, 22, 24 ವರ್ಷದ ಹೆಂಡ್ತಿ ಇದ್ದಾಳೆ. ಅವನಿಗೆ ಆಡಳಿತ ಮಂಡಳಿ ಇವತ್ತು ಏನಾದರೂ ಬಂದು ಅವನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಅವನ ಕುಟುಂಬಕ್ಕೆ ಆಶ್ರಯ ಆಗ್ತಕ್ಕಂಥ ಇದನ್ನು ಮಾಡಬೇಕಂತೇಳಿ ನಾನು ಇವತ್ತು ಈ ನ್ಯೂಸ್ ಚಾನಲ್ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ.